ಹಲೋ ನಮಸ್ಕಾರ. ಪ್ರೊಫೆಷ್ನಲ್ ಟ್ರೈಪಾಡ್ ತಗೊಂಬಂದಿನಿ ನನ್ನ ಒಂದು ವಿಡಿಯೋ ಕ್ಯಾಮ್ರಾಕ್ಕೋಸ್ಕರ. ಈ ಒಂದು ಟ್ರೈಪಾಡ್ನ ಬೆನಿಫಿಟ್ಸ್ ಏನೇನು ಅನ್ನೋದನ್ನ ವಿಚಾರವಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೆಡ್ ಸ್ಟಡಿ ಇರ್ತಕ್ಕಂಥದ್ದೊಂದು ಸ್ಟ್ಯಾಂಡ್ಗೆ ಒಂದು ಗ್ರಿಪ್ ಇರ್ತೈತಿ ಪೊಸಿಷನ್ಗೋಸ್ಕರ. ಸೊ ಇದು ಮಲ್ಟಿಪಲ್ ಹೆಡ್ ವಿತ್ ಕ್ವಿಕ್ ರಿಲೀಸ್. ಇದನ್ನ ಆ್ಯಡ್ ಮಾಡೋಕೆ ಯೂಸ್ ಮಾಡ್ತೀವಿ. ಅಂದರೆ ಕ್ಯಾಮ್ರಾ ಆಯಿತು, ವಿಡಿಯೋ ಕ್ಯಾಮ್ರಾ ಆಯ್ತು, ಅದನ್ನೇ ಯೂಸ್ ಮಾಡೋಕೆ ಇದನ್ನ ಯೂಸ್ ಮಾಡ್ತೀವಿ. ಈ ರೀತಿ ಇರ್ತಕ್ಕಂಥ ಒಂದು ಟ್ರೈಪಾಡ್ನ ಯಾವ ರೀತಿ ಇಲ್ಲಿ ಯೂಸ್ ಮಾಡ್ಕೋಬೇಕು ಒಂದು ಓಪನ್ ಮಾಡಬೇಕು ಅನ್ನೋದಾದರೆ, ಇಲ್ಲಿ ಒಂದು ಬಟನ್ ಇದೆಯಲ್ಲ, ಈ ಬಟನ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಟೈಟ್ ಇರ್ತೈತಿ, ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಥರ ಲೂಸ್ ಮಾಡ್ಕೋಬೇಕು ಈ ಥರ. ಓಕೆ, ಸೊ ಇಷ್ಟ ಆಯ್ತಾ? ಓಕೆ, ಎಷ್ಟು ಬರ್ತೈತಿ ಸೊ ನೋಡ್ತಿದ್ರ. ಓಕೆ, ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ಹೈಟ್ ಬೇಕಿತ್ತಂತಂದರೆ ಇಲ್ಲಿ ಈ ಥರ ಮಾಡ್ಕೋಬೋದು, ತಿರ್ಸ್ಕೋಬೋದು. ಇಲ್ಲಿ 3 ಕ್ಲಿಪ್ಸ್ ಇದ್ದಾವೆ, 3 ಭಾಗಕ್ಕೂ ಸಾಯ್ತಾ ಇದೆ. ಇದಕ್ಕೂ ಇದ್ದಾವೆ, ಇದಕ್ಕೂ ಇದ್ದಾವೆ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಇಲ್ಲಿ ಸೆಟ್ ಮಾಡ್ಕೋಬೋದು ಈ ರೀತಿ. ಓಕೆ, ಸೊ ನಾನು ಇವಾಗ ಸೆಟ್ ಮಾಡ್ತೀನಿ. ಓಕೆ, ಇನ್ನೂ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಅಂತಂತಂದರೆ ಕೆಳಗಡೆ ತಗೋಣ. ಸಾಕ? ಓಕೆ, ಓಕೆ. ಇದು ಯಾವಾಗಲೂ ಬಲಗಡೆ ಇರಬೇಕು. ನಮ್ಮ ಒಂದು ಬಲಗೈ ಕಡೆ ಬಲಗಡೆ ಇರಬೇಕು. ಸೊ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರ್ತಕ್ಕಂಥ ಒಂದು ಕ್ಲಿಪ್ಪು, ಇದು ಅಟ್ಯಾಚ್ಮೆಂಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ? ಇದನ್ನ ತೆಗಿಬೇಕು ಅಂತಂದರೆ, ಸೊ ಇದು ಕ್ಲಿಪ್ಪು ಹೋಗ್ಬಿಟ್ಟಿದೆ. ಇವಾಗ ಏನು ಮಾಡಬೇಕು, ಈ ಬಟನ್ ಇದೆ ನೋಡಿ, ಇಲ್ಲಿ ಇದನ್ನ ಈ ಕಡೆ ತಿರ್ಸ್ಕೋಬೇಕು. ಈ ಕಡೆ ತಿರ್ಸ್ಕೊಬಿಟ್ನಪ್ಪ ಅಂದರೆ ಇದು ರಿಮೂವ್ ಆಗುತ್ತೆ. ಇವಾಗ ತಕ್ಕೋಬೇಕು. ಇದು ತಗೊಂಡಪ್ಪ ಅಂತಂದರೆ ಇದನ್ನ ತಗೊಂಡು ಕ್ಯಾಮ್ರಾಕ್ಕೆ ಅಂಟಿಸ್ಬೇಕಾಗತ್ತೆ. ಅದನ್ನ ಯಾವ ರೀತಿ ಅಂಟಿಸ್ಬೇಕು ಅನ್ನೋದು ಹಿಂದಗಡೆ ನೋಡೋಣ. ನಂತರ ಮತ್ತೆ ಒಳ್ಳೆ ಇದ್ರೊಳಗೆ ಫಿಕ್ಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಮತ್ತೆ ಒಳ್ಳೆ ಈ ರೀತಿ ಅಂತಂದರೆ ಈ ರೀತಿ ಇರಬೇಕು. ಈ ಕಡೆದು ಈ ಕಡೆ ಇರಬೇಕು, ಈಗ ದೊಡ್ಡದು ಈ ಕಡೆ ಇರಬೇಕು. ಓಕೆ, ಈ ಬಟನ್ ಏನಿದೆ, ಈ ಬಟನ್ ಈ ಕಡೆ ತರಬೇಕು ಅಂತಂದರೆ ಇಲ್ಲೊಂದು ಬಟನ್ ಇದೆ ನೋಡಿ, ಇದನ್ನ ಒತ್ತಿ ಹಿಡಿಬೇಕು. ಇದನ್ನ ಒತ್ತಿ ಹಿಡಿದ್ರೆ ಅದು ಬರ್ತೈತಿ. ಸೊ ಇವಾಗ ಇದನ್ನ ಒತ್ತಿ ಹಿಡಿಬೇಕಂತಂದರೆ ಇದನ್ನ ಪೂರ್ತಿ ಈ ಕಡೆ ಎಳ್ಕೊಂಬಿಡೋಣ. ಈ ಕಡೆ ಎಳ್ಕೊಂಡು ಇವಾಗ ಒತ್ತಾನೆ ಇಲ್ಲಿ ಈ ಥರ ನೋಡಿ, ಈ ಥರ ಒತ್ತೀನಿ ಅಂತಂದರೆ ಈ ಕಡೆ ಬರ್ತೈತಿ. ಓಕೆ, ಸೊ ಈ ರೀತಿ ಬಂದ ತಕ್ಷಣ ಏನು ಮಾಡಬೇಕು, ಮತ್ತೆ ಒಳಗೆ ಹಾಕ್ಬೇಕಂತಂದರೆ ಓಕೆ, ಈ ಸೆಟ್ ಆಯಿತು. ಓಕೆ, ಇಷ್ಟೇ. ತೆಗಿಬೇಕಂತ ತೆಗಿತೀವಿ. ಓಕೆ, ಇವಾಗ ಮತ್ತೆ ಒಳ್ಳೆ ಹಾಕ್ಬೇಕಂತಂದರೆ ಮತ್ತೆ ಒಳ್ಳೆ ಆ್ಯಸ್ ಇಟ್ ಈಸ್ ಸೇಮ್ ಮತ್ತೆ ಒಳ್ಳೆ ಇದ್ರೊಳಗೆ ಕುದಿಸೋದು ಈ ರೀತಿ. ಓಕೆ, ಇಲ್ಲಿ ನೋಡ್ತಿರ್ಬೋದು ಈ ಒಂದು ಬಟನ್ಗಳು ಇದ್ದಾವೆ. ಈ ಒಂದು ಬಟನ್ಗಳು ಏನನ್ನು ಸೂಚಿಸ್ತವೆ ನಮಗೆ ಅನ್ನೋದಾದರೆ ನೋಡ್ತಿರ್ಬೋದು. ಸೊ ಈ ಒಂದು ಬಟನ್ ತಿಳಿಸಿದ್ನಪ್ಪ ಅಂತಂದರೆ ಮೇಲೆ ಕೆಳಗೆ ಅಪ್ ಡೌನ್ ಆಗುತ್ತೆ. ಸೊ ಈ ರೀತಿ ಮೇಲೆ ಕೆಳಗೆ ಮಾಡ್ಬೋದು. ಓಕೆ, ಸೊ ಇಷ್ಟು ಸ್ಟಡಿಯಾಗಿ. ಸೊ ಈ ಒಂದು ಬಟನ್ನ ಯಾವತ್ತು ಯೂಸ್ ಆಗ್ತದೆ, ಸ್ವಲ್ಪ ಲೂಸ್ ಮಾಡಿನಪ್ಪ ಅಂತಂದರೆ ರೋಟೇಟ್ ಆಗುತ್ತೆ. ಏನಂತಂದರೆ ಇದೇ ರೀತಿ ಯಾವ ಕಡೆ ಬೇಕಾದ್ರೂ ತಿರ್ಸ್ಕೋಬೋದು ನಾವು ಈ ಥರ. ಓಕೆ, ಹಿಂದೆ ಮುಂದೆ ಕೆಳಗಡೆ ಈ ರೀತಿ. ಓಕೆ, ಈ ಟೈಟ್ ಮಾಡಿದಪ್ಪ ಅಂತಂದರೆ ರೋಟೇಟ್ ಆಗೋದಿಲ್ಲ, ಅದು ತಿರುಗೋದಿಲ್ಲ. ವಿಡಿಯೋ ಕ್ಯಾಮ್ರಾ ಏನಿರ್ತೈತೆ ಅದು ನಮಗೆ ಹೆಂಗೆ ಬೇಕಾಗುತ್ತೆ ಹಂಗೆ ಅಪ್ ಡೌನ್ ಬೇಕಂತಂದರೆ ಮ್ಯಾಕೆ ಡೌನು ಈ ಥರ ಮಾಡ್ಕೋಬೋದು. ಸೊ ವಿಡಿಯೋ ಕ್ಯಾಮ್ರಾಕ್ಕೆ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಒಂದು ಕ್ಲಿಪ್ನ. ಓಕೆ, ಸೊ ಸಣ್ಣದೇನಿದೆ ಈ ಕಡೆ ಒಂದು ಹೋಲಿಗೆ ಹೋಗ್ಬೇಕಾಗತ್ತೆ, ದೊಡ್ಡದೇನಿದೆ ಈ ಒಂದು ಹೋಲು ಇಲ್ಲಿಗೆ ಬರಬೇಕಾಗತ್ತೆ. ಈ ಕೆಳಗಡೆ ಒಂದು ಇದು ಕೊಟ್ಟಿದ್ದಾನೆ, ಇದನ್ನ ಎಬ್ಸ್ಕೋಬೇಕಾಗತ್ತೆ ತಿರ್ಸ್ಕೊಳ್ಳೋಕ್ಕೆ ಅಲ್ಲಿ. ಸೊ ಈ ರೀತಿ ಇದನ್ನ ಮೇಲುಗಡೆ ತಂದ್ಕೋಬೇಕಾಗುತ್ತೆ. ತಂದ್ಕೊಂಡು ಕರೆಕ್ಟಾಗಿ ಇಲ್ಲಿ ಹಾಕ್ತೀನಿ ನಾನು ಇವಾಗ. ಸೊ ಇವಾಗ ಫಿಟ್ ಆಯ್ತಿದ್ದು. ಫಿಟ್ ಆದ ನಂತರ ನೆಕ್ಸ್ಟ್ ಮತ್ತೆ ಇದನ್ನ ಈ ಥರ ಮಡಚಿಬಿಡೋಣ.
Nice. Nice.